ರುದ್ರ, ನಿನ್ನ ಮಗಳ ಮದುವೆ ವಿಷಯ ಏನು ಮಾಡಿದೆ? ಅಪ್ಪಾರ, ನನ್ನ ಮಗಳ ಮದುವೆ ಮುಂದಿನ ತಾರೀಕ 10ನೇ ತಾರೀಕಿಗೆ ಇದೇ ಊರ ಶವರ ಸಿದ್ದೇಶ್ವರ ಮಂದಿರದಲ್ಲಿ ಇಡಬೇಕಂತ ನನ್ನ ಆಸೆ ಅದ ರೀ. ರುದ್ರ, ನಿನ್ನ ಮಗಳ ಅಂಬಿಕಾಗೆ ವರ ನೋಡಿದ್ದೀನಿ ಅಂತ ಹೇಳ್ತಾ ಇದೀಯಾ? ಯಾವ ವರ ಅಂತ ನಮಗೂ ಗೊತ್ತಿಲ್ಲ. ಯಾವೂರವನು? ಅವರ ವರ ಯಾರು ಅಲ್ರಿ, ಬೆಂಗಳೂರಾಗಿರುವ ನನ್ನ ತಂಗಿ ಮಗ ಅರವಿಂದ್ ಅಂತ್ರಿ. ಈ ವರ್ಷ BA ಮುಗಿತದ್ರಿ. ನನ್ನ ಮಗಳ ಸಹ ಅಲ್ಲೇ ಓದ್ಯಾಳ್ರಿ. ಅವ ನನ್ನ ತಂಗಿ ತವ್ರ ಮನಿ ಹೆಣ್ಣು ತಗೋಬೇಕಂತ ಬಹಳ ಆಸೆ ಇಟ್ಟಾಡ್ರಿ. ಅದಕ್ಕ ನನ್ನ ಮಗಳನ್ನ ನನ್ನ ತಂಗಿ ಮಗನಿಗೆ ಕೊಟ್ಟಿನ್ರಿ. ಅವ ಒಳ್ಳೇದೇ ಮಾಡಿದೆ ರುದ್ರ. ಕರುಳಿನ ಕುಡಿ ಒಂದಕ್ಕೊಂದು ಕೂಡಿಯಾಗಿನೇ ನನ್ನವರು ತನ್ನವರು ಎಂಬ ಕರುಣೆ ಹೆಚ್ಚಾಗುತ್ತದೆ. ಅಪ್ಪಿ ತಪ್ಪಿ ಹೆಣ್ಣು ಒಂದು ತಪ್ಪು ಮಾಡಿದರೂ ಸಂತೈಸಿಕೊಳ್ಳುವ ಮನೋಭಾವನೆ ಹೊಂದಿರುತ್ತದೆ. ಅದು ಅಲ್ಲದೆ ತಂಗಿ ಮಗ ಒಂದೇ ಮನೆಯವರಿದ್ದಂತೆ ಪರೋಪಚಾರ ಏನಾದರೂ ಮಾತನಾಡಿದೆಯಾ? ಇಲ್ರಿ ಅಪ್ಪ, ನನ್ನ ತಂಗಿ ನಿನ್ನ ಮಗಳು ಕೊಟ್ರ ಸಾಕಂತ ಹೇಳ್ರಿ. ಅದ ಒಂದು ಬಂಗಾರ ಕೊಟ್ಟಂಗಂತ ಹಿರಿ ಹಿಗ್ಗ್ಯಾಡ್ರಿ ಅಪ್ಪ. ಆದ್ರೂ ನಾನು ಮದುವೆ ದಿವಸ ನನ್ನ ಹಳೆಯನಿಗೆ ಏನಾದ್ರೂ ವರೋಪಚಾರ ಮಾಡ್ಬೇಕಂತ ಮನಸ್ಸಿನಾಗ ಮಾಡೀನ್ರಿ. ನನ್ನ ಅಪ್ಪ ಶವರ ಸಿದ್ದೇಶ್ವರ ಹೆಂಗ ಬುದ್ಧಿ ಕೊಡ್ತಾನ ಹಂಗ ಮಾಡ್ತೀನ್ರಿ ಅಪ್ಪ. ರುದ್ರ, ನಿನಗೇನು 10 ಮಕ್ಕಳಿಲ್ಲ, ಇರೋಳು ಒಬ್ಬಳೇ ಮಗಳು. ಅವಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ತವರ ಮನೆ ಉಡುಗೊರೆ ಅಂತ ಏನಾದ್ರೂ ಕಾಣಿಕೆ ಕೊಟ್ಟು ಕಳಿಸ್ಬೇಕು. ಅದು ನಿನ್ನ ಕೈಯಿಂದ ಆಗದೆ ಇದ್ರೆ ಅವಳು ನನ್ನ ಮಗಳು ಅಂತ ತಿಳಿದುಕೊಳ್ತೀನಿ. ನನ್ನ ಮನೆಯಿಂದ ಏನಾದ್ರೂ ಬಂಗಾರ ಕಾಣಿಕೆ ಕೊಡ್ತೀನಿ. ಅವಳ ಕೊರಳಿಗೆ ಹಾಕಿ ಗಂಡನ ಮನೆಗೆ ಕಳಿಸ್ಕೊಡು. ಹೌದು ಮಾದೇವಿ, ನಿನ್ನ ಮಾತು ನಿಜವಿದೆ. ರುದ್ರ ನಮ್ಮ ಮನೆಯಲ್ಲಿ ಬಹಳಷ್ಟು ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾನೆ. ಅವನ ಮಗಳ ಮದುವೆ ಮಂಟಪದಲ್ಲಿ ಮಗಳಿಗೂ ಹಳೆಯನಿಗೂ ಚಿನ್ನದ ಹಾರವನ್ನು ಹಾಕಿ ಮೈ ತುಂಬ ಬಟ್ಟೆ ಮಾಡಿದರಾಯಿತು. ರುದ್ರ, ಇದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಈ ನಿನ್ನ ಮಗಳ ಮದುವೆ ವ್ಯವಸ್ಥೆಗಾಗಿ ಈ ಹಣವನ್ನು ತೆಗೆದುಕೋ. 10 ಜನ ಮೆಚ್ಚುವಂತೆ ಮದುವೆ ಮಾಡು. ಅಪ್ಪಾರ, ದುಡ್ಡು ಕೊಟ್ಟು ನನಗೆ ಭಾರ ಹೊರಿಸ್ಬೇಡ್ರಿ ಅಪ್ಪ. ದೊಡ್ಡ ಗುಣ ಇರುವ ನೀವಿಬ್ಬರು ನನ್ನ ಮಗಳ ಮದುವೆ ಮಂಟಕ್ಕೆ ಬಂದ್ರ ಅದ ನನಗ 1 ಕೋಟಿ ರೂಪಾಯಿ ಕೊಟ್ಟಂಗ ಸಂತೋಷ ಆಗ್ತದ್ರಿ ಅಪ್ಪ. ಅದ ನನಗ 1 ಕೋಟಿ ರೂಪಾಯಿ ಕೊಟ್ಟಂಗ ಸಂತೋಷ. ರುದ್ರ, ನಿನ್ನ ಮಗಳಿಗೆ ತಾಯಿ ಇಲ್ಲ, ಅವಳಿಗೆ ನಾವೇ ತಂದೆ ತಾಯಿಯಾಗಿ ನಿಂತು ಮದುವೆ ಮಾಡ್ತೀವಿ. ಈ ಹಣ ಕೊಡ್ತಿದ್ವಲ್ಲ, ಇದನ್ನ ತಪ್ಪಾಗಿ ತಿಳಿದುಕೋಬೇಡ. ತೆಗೆದು ಅವರ ದುಡ್ಡು ಕೊಟ್ಟಿನಂತ ತಿಳಿದು ನನ್ನ ಮಗಳ ಮದುವೆ ಬರೋದ್ರ ನಿಲ್ಲಿಸ್ಬೇಡ್ರಿ ಅವ್ವ. ಒಂದು ವೇಳೆ ನೀವೇನಾದ್ರೂ ಮದುವೆಗೆ ಬರಲಿಲ್ಲ ಅಂದ್ರ ನಾ ಯಾವ ಕಾಲಕ್ಕೂ ನಿಮ್ಮ ಹೊಸ್ತಲು ತುಳಿದಿಲ್ರಿ ತಾಯಿ, ಯಾವ ಕಾಲಕ್ಕೂ ಹೊಸ್ತಲು ತುಳಿಯುವುದಿಲ್ಲ. ಹುಚ್ಚಪ್ಪ, ನಿನ್ನ ಮಗಳ ಮದುವೆಗೆ ಬರದೆ ಹೋದರೆ ಈ ಊರಿನ ಜನ ಏನಂತಾರೆ? ಈ ದಂಡರಾಜ್ ದಣಿ ರುದ್ರ ಒಂದೇ ಮಗಳ ಮನೆಯ ಅಣ್ಣ ತಮ್ಮಂದಿರು ಎಂದು ತಿಳಿದಿದ್ದಾರೆ. ಇದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಖಂಡಿತವಾಗಿಯೂ ಬರುತ್ತೇವೆ ನನ್ನ ಮಗಳ ಮದುವೆಗೆ. ಬಹಳ ಸಂತೋಷವಾಯ್ತ್ರಿ ಅಪ್ಪ ನಿಮ್ಮ ಮಾತಿನಿಂದ. ಅಪ್ಪರ ಚಿಕ್ಕದಣಿ ಮಾಂತೇಶಪ್ಪ ನನ್ನ ಮಗಳ ಮದುವೆ ಕರೆಸ್ಬೇಕಲ್ರಿ ಅಪ್ಪ. ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಮದುವೆ ಇನ್ನೂ 4 ದಿನ ಮುಂಚಿತವಾಗಿ ಅವನಿಗೆ ಫೋನ್ ಮಾಡಿ ತಿಳಿಸಿದ್ರಾಯ್ತು, ಬಂದೇ ಬರ್ತಾನೆ. ಮಾದೇವಿ, ನೀನೇಕೆ ಫೋನ್ ಮಾಡಿ ತಿಳಿಸ್ತಿ? ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಅವನು ಇನ್ನೂ 10-15 ದಿನಗಳಲ್ಲಿ ಊರಿಗೆ ಬರ್ತಾ ಇದ್ದಾನೆ. ಮದುವೆಗೆ ಹೋಗುವಾಗ ಅವನನ್ನು ಕರೆದುಕೊಂಡು ಹೋದರಾಯಿತು.
ಹೌದ್ರಿ ದಣ್ಯಾರ, ಚಿಕ್ಕ ದಣ್ಯಾರ ಇನ್ನೂ ಸ್ವಲ್ಪ ದಿವಸದಾಗ ಬರ್ತಾರ ನನ್ನ ನೆನಪೇ ಇಲ್ಲ ನೋಡ್ರಿ. ನೀವೆಲ್ಲರೂ ಕೂಡಿ ನನ್ನ ಮಗಳಿಗೆ ಮದುವೆ ಬಂದ್ರ ಅಷ್ಟ ಸಾಕ್ರಿ ಅಪ್ಪ. ಅಷ್ಟೇ ಮಾಡು, ಹೋಗು, ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಳ್ಳು. ನಾ ಇನ್ನು ಬರ್ತೀನ್ರಿ ಅಪ್ಪ ದಣಿ. ಮಾದೇವಿ, ಹೊಟ್ಟಿ ತುಂಬಾ ಹೊಸ್ತಾ ಇದೆ, ಊಟ ಬಿಡಿಸು.